ಇವತ್ ನಾನ್ ನಮ್ಮ ಮಮ್ಮಿನ ಸ್ಟುಡಿಯೋಗೆ ಹೋಗೋಣ ಅಂತ ರೆಡಿ ಮಾಡ್ಸಿ ಕೊನೆ ಟೈಮಲ್ಲಿ ಬೇಡ ಅಂತ ಅಂದಿದ್ಕೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ಏನ ನೀವ್ ಒಳ್ಳೆ ಬಿಳಿ ರಾಗಿ ಮುದ್ದೆ ಕಣ್ಣ ಕಾಣಿಸ್ತಿದ್ರು. ತಿಗಮ್ಸ್ಕೊಂಡ್ ನಡಿ. ನಾನಿವತ್ತು ಬೆಳಿಗ್ಗೆ ಎದ್ದೇಳೋ ನಮ್ಮಪ್ಪ ಮತ್ತೆ ನಮ್ಮ ಅಜ್ಜಿ ಸೇರ್ಕೊಂಡು ನೆನೆ ಕಟ್ ಮಾಡಿದ್ ಮರನೆಲ್ಲ ಕ್ಲೀನ್ ಮಾಡಿ ಅಷ್ಟಲ್ಲೇ ನಮ್ಮ ಅಜ್ಜಿ ನೆನೆ ದೇವ್ರು ಬರೋ ಟೈಮಲ್ಲಿ ನಮ್ ಕುರಿ 2 ಮರಿ ಹಾಕೈತೆ ಅಂತ ಹೇಳಿ ನಾನು ಮತ್ತೆ ನಮ್ಮ ಹರ್ಷ ಸೇರ್ಕೊಂಡು ಒಬ್ಬನ ಹೆಸರು ಕರಿಯ, ಇನ್ನೊಬ್ಬನ ಹೆಸರು ಕೆಂಚ ಅಂತ ನಾಮಕರಣ ಮಾಡೇ ಬಿಟ್ವಿ. ಅದು ನೀನ್ ಹೇಳಬಾರ್ದು, ನಾವ್ ಹೇಳ್ಬೇಕು. ಆಮೇಲೆ ಅಲ್ಲಿಂದ ಮನೆಗೆ ಹೋಗಿ ನೆನ್ನೆ ಪೂಜೆ ಮಾಡಿರೋ ಬಗ್ಗೆ ಗೊತ್ತಿದ್ರು ಕೂಡ ಸುಮ್ನೆ ತಮಾಷೆಗೆ ತಿಂಡಿಗೆ ಬಿರಿಯಾನಿ ಮಾಡೋದಲ್ವಾ ಅಂತ ನಮ್ಮ ಅಜ್ಜಿಗೆ ಹೇಳಿದ್ಕೆ ನಮ್ಮ ಅಜ್ಜಿ ರಿಯಾಕ್ಷನ್ ಮಾತ್ರ, ಬಿರಿಯಾನಿ ಮಾಡ್ಬೇಕು ತಾನೆ? ಯಾರು ನೀನೆ, ನಾನು ಬಂದಿದ್ದೀನಿ. ಬಿರಿಯಾನಿ ತಿಂತಿ ಈಗ ಗೊತ್ತಾನಮ್ಮಕ್ಕ ಇರ್ಬೋದು ಸರ್. ಆಮೇಲೆ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಈ ತರ ರೆಡಿ ಆಗಿ ರೈಲ್ವೆ ಸ್ಟೇಷನ್ ಟ್ರೈನ್ ಬಂತು ಅಂತ ಟ್ರೈನ್ ಹತ್ಕೊಂಡು ಈ ತರ ಒಂದೊಳ್ಳೆ ವ್ಯೂ ನೋಡ್ಕೊಂಡು ಬೆಂಗಳೂರಿಗೆ ಹೋಗೋ ಅಷ್ಟು ಫುಲ್ ಮಳೆ ಆದ್ರೂ ಪರವಾಗಿಲ್ಲ ಅಂತ ನಾನು ಮನೆಗೆ ಹೋದ್ರೆ ನಮ್ಮಮ್ಮ ನಾನ್ ಬಂದು ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ಅಂತ ಕಾಯ್ತವ್ರೆ. ಒಳ್ಳೆ ಬಿಳಿ ರಾಗಿ ಮುದ್ದೆ ಕಣ್ಣ ಕಾಣಿಸ್ತಿದ್ರು. ತಿಗಮ್ಸ್ಕೊಂಡ್ ನಡಿ. ಹಂಗೆ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇವತ್ತಿನ ದಿವಸ ಏನ್ ಮಾಡ್ತಾ ಇದೀನಿ. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ತರ ಎಂಟರ್ಟೈನ್ ಮಾಡಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಲವ್ ಯು ಅಂಡ್ ಬೈ ಬೈ.